ಜನಜಾಗೃತಿ ವೇದಿಕೆಯವರು ಇವತ್ತು ಒಂದು ಸಮಾಜಮುಖಿ ಹೋರಾಟವನ್ನ ಇವತ್ತು ಮಾಡ್ತಾ ಇದ್ದಾರೆ. ಇಲ್ಲಿ ಮೊನ್ನೆ ಒಂದು ಚಿತ್ರದುರ್ಗದಲ್ಲಿ ಒಂದು ಘಟನೆ ನಡೆದಿದೆ. ಒಬ್ಬ ಆಟೋ ಚಾಲಕನಿಗೆ ದುಬಾರಿ ದಂಡ ವಿಧಿಸಿದ್ರು ಅಂತ ಅವನು ಮನನೊಂದು ಆತ್ಮಹತ್ಯೆಗೆ ಪ್ರಯತ್ನಿಸಿ ಬಹಳ ಗಂಭೀರವಾದ ಗಾಯಗಳಾಗಿತ್ತು. ಈ ಸರ್ಕಾರ ದಿನಕ್ಕೊಂದೊಂದು ದಂಡಗಳನ್ನು ವಿಧಿಸ್ತಕ್ಕಂತಹದ್ದು, ಹೆಚ್ಚು ಮಾಡ್ತಕ್ಕಂಥದ್ದು ಇದು ಸಲ್ಲದ ಬೆಳವಣಿಗೆ. ಯಾಕೆ ಅಂದರೆ ಒಂದು ಸರ್ಕಾರದ ಮೂಲ ಉದ್ದೇಶ ಸಂವಿಧಾನ ಕೊಟ್ಟಿರ್ತಕ್ಕಂಥ ಆಶಯ ಬಡವರ ಹತ್ತಿರ ಹೋಗ್ತಕ್ಕಂಥದ್ದು, ಬಡವರ ಪರ ನಿಲ್ತಕ್ಕಂಥದ್ದು. ಇಂಥ ದಿಶೆಯಲ್ಲಿ ಆಟೋ ಚಾಲಕ ಅಂದರೆ ಅವರೆಲ್ಲ ಬಹಳಷ್ಟು ಬಡವರೇ ಇರ್ತಾರೆ. ಯಾವುದಕ್ಕೆ ದಂಡ ಜಾಸ್ತಿ ವಿಧಿಸಬೇಕು, ಯಾವುದಕ್ಕೆ ಜಾಸ್ತಿ ವಿಧಿಸಬಾರ್ದು ಅಂತಕ್ಕಂಥದ್ದನ್ನು ಈ ಸರ್ಕಾರಗಳು ತಿಳ್ಕೋಬೋದಾಗಿದೆ. ಈಗ ನಾವು ಪೊಲೀಸ್ ಇಲಾಖೆಗೆ ನಾವು ಏನು ಅನ್ನೋಕ್ಕಾಗಲ್ಲ, ಏನು ಬಿಡೋಕ್ಕೂ ಆಗಲ್ಲ. ಯಾಕೆ ಅಂದರೆ ಸರ್ಕಾರ ಮಾಡಿರೋದನ್ನು ಅವ್ರು ಮಾಡ್ತಾ ಇದ್ದಾರೆ, ಈ ಪಾಲನೆ ಮಾಡ್ತಾ ಇದ್ದಾರೆ. ಆದರೆ ಈ ಸರ್ಕಾರ ಅಂತಕ್ಕಂಥದ್ದು ಒಬ್ಬ ಆಟೋ ಚಾಲಕನಿಗೆ ಸುಮಾರು ಗರಿಷ್ಠ ಒಂದು 1000 ಗಟ್ಟಲೆ ದಂಡ ವಿಧಿಸ್ತಕ್ಕಂಥದ್ದು ಅಲ್ಲ. 500, 600, 700 ರೂಪಾಯಿ ದುಡಿದ್ರೆ ಅವರು ಸಾಕಾಗೋಗಿರುತ್ತೆ. ಅವ್ರದ್ದು ಹೊಟ್ಟೆಪಾಡು, ಮನೆ ಬಾಡಿಗೆ, ಆ ರೇಷನ್ನು ಅದಕ್ಕೆ ಸಾಕಾಗೋಗಿರ್ತದೆ. ಮಕ್ಕಳು ಎಜುಕೇಷನ್ ಕೊಡ್ಸೋದು ಅವ್ರಿಗೆ ಕಷ್ಟ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಎಲ್ಲ ರೇಟ್ಗಳು ಗಗನಕ್ಕೆ ಮುಟ್ಟಿದಾವೆ. ಇಂತಹ ಸಮಯದಲ್ಲಿ ಸಾವಿರಾರು ಗಟ್ಟಲೆ ಅವರು ದಂಡ ವಿಧಿಸ್ತಕ್ಕಂಥ ಸರ್ಕಾರದ ನೀತಿ ಖಂಡಿತವಾಗಿ ಸರಿಯಲ್ಲ ಅಂತಕ್ಕಂಥ ಉದ್ದೇಶದಲ್ಲಿ ಇವತ್ತು ನಮ್ಮ ಕರ್ನಾಟಕ ಜನಜಾಗೃತಿ, ನಮ್ಮ ಪ್ರಭಾಕರ್ ವಕೀಲರು, ನಮ್ಮ ಹೆಗ್ಗೆರೆ ರಂಗನಾಥ್ ಅವರು, ನಮ್ಮ ವಿಶ್ವ ಅವರು, ಎಲ್ಲ ನಾಯಕರು ಇವತ್ತು ನಾವೆಲ್ಲ ಇಲ್ಲಿ ಸೇರ್ತಕ್ಕಂಥ ಉದ್ದೇಶ ಅಷ್ಟೇ. ಜಿಲ್ಲಾಧಿಕಾರಿಗಳಿಗೆ ಮೆಮೊರಂಡಮ್ ಕೊಡೋದ್ರ ಮೂಲಕ ಸರ್ಕಾರಕ್ಕೆ ಒಂದು ಕಿವಿ ಮಾತನ್ನು ಹೇಳಬೇಕಾಗಿದೆ, ಪರಿಷ್ಕರಿಸಿ ಅಂತಕ್ಕಂಥದ್ದು. ಇದರಲ್ಲೆಲ್ಲ ಒಕ್ಕಣೆ ಇದೆ. ಮಂಡ್ಯದಲ್ಲಿ ಮೊನ್ನೆ ಒಂದು ಘಟನೆಯಾಗಿ ಒಂದು ಮಗು ಸತ್ತೋಗಿದೆ. ಆಗಲೂ ಕೂಡ ನಮ್ಮ ಹೋಮ್ ಮಿನಿಸ್ಟ್ರು ಯಾಕೋ ಎಚ್ಚರಿಸ್ಕೊಂಡಿಲ್ಲ. ಅವರು ರಾಜಕೀಯ ಒಂದು ವಿಷಯದಲ್ಲೇ ಪಲ್ಲಟ ವಿಷಯಗಳಲ್ಲೇ ತಲ್ಲೀನ ಆಗಿದ್ದಾರೆ. ಅವರು ಇದ್ರ ಬಗ್ಗೆ ಅವರು ಗಮನ ಹರಿಸಬೇಕು. ಸುಮ್ಮನೆ ಸಂಚಾರಿ ನಿಯಮ IPC ಕೋಡ್ಗಳಲ್ಲಿ ಅದು ಏನಿದೆ ಏನೋ ಅದ್ರ ಮೀರಿ ನಡೀತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆ ಹುಡುಗ ಏನು ತಿಪ್ಪೇಸ್ವಾಮಿ ಮಾಳಪ್ಪನಹಟ್ಟಿಯಲ್ಲಿ ಭಾಳ ಮನನೊಂದು ಇವತ್ತು ಮಾಡ್ಕೊಂಡಿದ್ದಾನೆ. ಅವನು ಗುಣಮುಖ ಆಗಲಿ ಅಂತಕ್ಕಂಥ ಒಂದು ಭೀಮಾ ಆಶೀರ್ವಾದವನ್ನು ನಾವೆಲ್ಲ ಹೋರಾಟಗಾರರು ಇವತ್ತು ವ್ಯಕ್ತಪಡಿಸ್ತಾ ಇದ್ದೀವಿ. ಮತ್ತು ಕೊನೆಯದಾಗಿ ಹೇಳ್ತಾ ಇದ್ದೀವಿ, ಈ ದೇಶದ ಈ ಸಂವಿಧಾನ ರಚನೆ ಆಗಿರ್ತಕ್ಕಂಥದ್ದೇ ಕೆಳಸ್ತರ ಮತ್ತು ಬಡವರ ಮತ್ತು ಕಡೆ ಮನುಷ್ಯರಿಗೋಸ್ಕರ ಅಂತಕ್ಕಂಥದ್ದನ್ನು ನಮ್ಮ ಗೃಹ ಸಚಿವರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಜೈ ಭೀಮ್. ರಕ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ವೇದಿಕೆಯ ಯುವ ಘಟಕದ ಅಧ್ಯಕ್ಷರಾದಂಥ ಹೆಗ್ಗೆರೆ ರಂಗಪ್ಪನವರು ಈ ಸಂಚಾರ ನಿಯಮಗಳ ಉಲ್ಲಂಘನೆಗೆ ವಿಧಿಸುವಂಥ ದುಬಾರಿ ದಂಡಗಳ ಕುರಿತು ಒಂದೆರಡು ಮಾತನಾಡ್ತಾರೆ. ಕರ್ನಾಟಕ ಜನಜಾಗೃತಿ ರಕ್ಷಣಾ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಭಾಕರ್ ಅವರೇ, ಹಾಗೆ ಚಿತ್ರದುರ್ಗ ಜಿಲ್ಲಾಧ್ಯಕ್ಷರಾದ ಮಹಾಂತೇಶ್ ಅವರೇ, ಸಹ ಕಾರ್ಯದರ್ಶಿಗಳಾದ ಸಿದ್ದೇಶ್ ಅವರೇ, ಕಣಿವೆ ಮಾರಮ್ಮ ಸಂಘದ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಅವರೇ, ತಾನೇ ಭಾಷಣ ಮಾಡಿದಂಥ ನಮ್ಮನ್ನು ಕುರಿತು ಮಾತನಾಡಿದಂಥ ಆನಂದ್ ಕುಮಾರ್ ಅವರೇ, ವಿಶ್ವನಾರಾಯಣ ಮೂರ್ತಿ ಅವರೇ, ಗುರುಮೂರ್ತಿ ಅವರೇ, ದಾದಪ್ಪಿನವರೇ, ದಾವಣಗೆರೆಯ ದಲಿತರ ಪರ ಹೋರಾಟಗಾರರಾದ ಜಯಪ್ಪನವರೇ, ಶಶಿಕುಮಾರ್ ಅವರೇ, ಅಣ್ಣಪ್ಪ ಅವರೇ, ಮುಂತಾದ ಎಲ್ಲ ನಮ್ಮ ಸ್ನೇಹಿತರೆ, ಎಲ್ಲ ಹೋರಾಟಗಾರರಿಗೆ ಇವತ್ತು ನಮ್ಮ ಚಿತ್ರದುರ್ಗದಲ್ಲಿ ನಡೆದಂಥ ಘಟನೆಯ ಹಿನ್ನೆಲೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾದ ಅವಶ್ಯಕತೆ ಇದೆ.
ಯಾಕೆಂತ ಹೇಳಿದ್ರೆ ಈ ಆಟೋ ಚಾಲಕರನ್ನ, ಬೈಕ್ ಚಾಲಕರನ್ನ ಕಳ್ಳರ ರೀತಿ ಒಳಗೆ ಹಿಡಿತಕ್ಕಂಥ ಒಂದು ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಎಲ್ಲೆಲ್ಲೋ ನಿಂತ್ಕೊಂಡು ಅವ್ರನ್ನ ಸಂದಿಗ್ಧದಲ್ಲೆಲ್ಲ ನಿಂತ್ಕೊಂಡು ಅವ್ರನ್ನ ಕಳ್ಳರ ರೀತಿ ಒಳಗೆ ಹಿಡಿತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಇದು ಇಲಾಖೆಗೂ ಸಾರ್ವಜನಿಕರು ತುಂಬ ಸಂಘರ್ಷವನ್ನು ಉಂಟು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ದಯಮಾಡಿ ಈ ದೇಶದ ಜನರಿಗೆ ಸ್ವತಂತ್ರವಾಗಿ ಬದುಕುವಂಥ ಅವಕಾಶವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಾತ್ಮಕವಾಗಿ ಒದಗಿಸಿಕೊಟ್ಟಿದ್ದಾರೆ. ಈ ದೇಶದ ಜನಸಾಮಾನ್ಯರಿಗೆ ಸೌಲಭ್ಯಗಳನ್ನ ಒದಗಿಸಿಕೊಟ್ಟು ಅವರ ಜೀವನವನ್ನು ಉತ್ತಮಪಡಿಸಬೇಕಾದ ಅವಶ್ಯಕತೆ ಇದೆ ಹೊರತು ಅವ್ರನ್ನ ಶೋಷಣೆ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಕೆಲಸ ಅಲ್ಲ. ಸರ್ಕಾರ ಅನ್ನುವಂಥದ್ದು ಜನಸಾಮಾನ್ಯರ ಹಿತ ಕಾಪಾಡಬೇಕಾಗಿದೆ, ಜನಸಾಮಾನ್ಯರಿಗೆ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕಾಗಿದೆ. ಈ ಆಟೋ ಚಾಲಕರಿಗೆ ಏನು ಸಮಸ್ಯೆಗಳಿದ್ದಾವೆ ಅನ್ನೋಂಥ ಅಧ್ಯಯನ ಮಾಡಿ ಅವರಿಗೆ ಸೌಲಭ್ಯಗಳನ್ನು ಕೊಡಿಸೋದು ಬಿಟ್ಟು ಅವ್ರ ಮೇಲೆ ದಿನಕ್ಕೊಂದು 500-600 ರೂಪಾಯಿ ದುಡ್ಕೊಂಡು ಹೋಗಿ ಅವ್ರ ಹೆಂಡತಿ ಮಕ್ಕಳು ಸಾಕಬೇಕಾದ ಅನಿವಾರ್ಯತೆ ಅವ್ರಿಗಿದೆ. ಇಂಥ ಹಿನ್ನೆಲೆಯೊಳಗೆ ಅವ್ರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅವರಿಗೆ ಒಳ್ಳೆಯ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಅವರು ವಿದ್ಯಾವಂತರ ಮಾಡಿ ನೌಕರಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆಟೋ ಚಾಲಕರ ಮಗ ಆಟೋ ಚಾಲಕನಾಗೆ ಸಾಯೋವರೆಗೂ ಬದುಕತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಳಗೆ ಬಂಧುಗಳೇ, ಸರ್ಕಾರ ಏನು ಈ ರೀತಿಯ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತದೆ, ಅದು ಹೋಗಬೇಕಾಗಿದೆ. ರಾಜ್ಯ ಮಟ್ಟದ BJP ಅವರು, IGPಗಳು ಅವರೆಲ್ಲರೂ ಕೂಡ ಏನು ಸಾರ್ವಜನಿಕರೊಂದಿಗೆ ನೀವು ಸೌಹಾರ್ದಯುತವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರಿಗೆ ಸೂಚನೆ ನೀಡಿದ್ರು ಕೂಡ ಅನೇಕ ಬಾರಿ ನಾವು ವಿಡಿಯೋಗಳನ್ನ ನೋಡಿದ್ದೇವೆ. ಇಷ್ಟಾದರೂ ಕೂಡ ನಮ್ಮನ್ನು ನಕ್ಸಲ್ ರೀತಿ ಒಳಗೆ ನೋಡ್ತಕ್ಕಂಥ ಒಂದು ಪರಿಸ್ಥಿತಿ ನೋಡಬೇಕಾಗಿದೆ. ಈ ಜನರು ಅವರು ಕೂಡ ಸಾರ್ವಜನಿಕ ಸೇವೆಗಾಗಿ ಇದ್ದಾರೆ, ಪೊಲೀಸ್ನವರಿಗೆ ಸಾರ್ವಜನಿಕ ರಕ್ಷಣೆಗಾಗಿದ್ದಾರೆ, ಅವರು ಕೂಡ ಸಾರ್ವಜನಿಕ ಸೇವೆಗಾಗಿ ಕೆಲಸ ಮಾಡ್ತಕ್ಕಂಥದ್ದು. ಇದನ್ನ ಪೊಲೀಸ್ ಇಲಾಖೆಯವರು ಅರ್ಥ ಮಾಡಿಕೊಳ್ಬೇಕಾಗಿದೆ. ಸಂಬಂಧಪಟ್ಟ SP ಅವರು ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕಾಗ್ತದೆ ವಿಷಯದ ಬಗ್ಗೆ. ಹಾಗಾಗಿ ನಾವೇನು ಇವತ್ತು ಆಟೋ ಚಾಲಕರು ಈ ಪರಿಸ್ಥಿತಿ ಯಾಕೆ ಬಂದಿದ್ದೇವೆ ಅಂತ ಹೇಳಿದ್ರೆ, ಸರ್ಕಾರ ನೀಡಿರ್ತಕ್ಕಂಥ ದಂಡಗಳು ದುಬಾರಿಯಾಗಿರ್ತವೆ. ಅದು ಕೇಂದ್ರ ಸರ್ಕಾರದ ನೀತಿನೋ ರಾಜ್ಯ ಸರ್ಕಾರದ ನೀತಿನೋ ಅರ್ಥ ಮಾಡಿಕೊಂಡು ಅವನ್ನ ಪರಿಷ್ಕರಣೆ ಒಳಪಡಿಸಬೇಕಾದ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಹೇಳಿಕ್ಕೆ ಬಯಸ್ತೇನೆ. ಆ ಹಿನ್ನೆಲೆ ಒಳಗೆ ಇವತ್ತೇನು ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಹರಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ತುಂಬ ಪರಿಣಾಮಕಾರಿಯಾದ ಹೋರಾಟಗಳನ್ನ ಎದುರಿಸಬೇಕಾಗ್ತದೆ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಈಗ ಸ್ಥಳದಲ್ಲಿ ದಂಡ ಕಟ್ಟಲೇಬೇಕು, ನೀನು ಕಟ್ಟದೇ ಇದ್ರೆ ನೀನು ಗಾಡಿ ಬಿಡೋದು, ಗಾಡಿ ಜಪ್ತಿ ಮಾಡ್ತೀವಿ ಅಂತ ಹೆದರಿಸುವಂಥ ದೌರ್ಜನ್ಯದ ಘಟನೆಗಳು ಪದೇ ಪದೇ ಆಗಬಾರ್ದು. ಹಾಗಾಗಿ ಈಗ ತಿಪ್ಪೇಸ್ವಾಮಿ ಅನ್ನೋನು ಆತ ಮಿಲಿಟರಿ ಮನುಷ್ಯ, ಎಕ್ಸ್ ಮಿಲಿಟರಿ ಮನುಷ್ಯ, ಅವನ ಶಿಸ್ತನ್ನು ಉಲ್ಲಂಘನೆ ಮಾಡ್ತಾನೆ ಅಂತಂದ್ರೆ ಯಾರಾದ್ರೂ ನಂಬಲಿಕ್ಕೆ ಸಾಧ್ಯ ಏನಿದೆ? ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವ್ರು ಕೂಡ ಕಾನೂನು ಪರಿಸ್ಥಿತಿ ಒಳಗೆ ಕೆಲಸ ಮಾಡಿ ಸೇವೆ ಮಾಡಿದಂಥವ್ರು, ಜೈಲಿಗೆ ಸೇವೆ ಮಾಡಿದಂಥವ್ರು. ಅಂಥವನಿಗೆ ಪದೇ ಪದೇ ಅವನಿಗೆ ಪೆನಾಲ್ಟಿ ಹಾಕೋದು, ದಂಡ ಹಾಕೋದು, ಜಪ್ತಿ ಮಾಡೋದು ಮಾಡಿದರೆ ಅವನು ಮನದೊಂದು ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದಾರೆ. ಪೆಟ್ರೋಲ್ ಸುಟ್ಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಕ್ಕಂಥ ದುರಂತ ಸ್ಥಿತಿ ತಲುಪಿದ್ದಾರೆ ಅಂತ ಹೇಳಿದ್ರು ಆಟೋ ಚಾಲಕರು. ಯಾವ ಪರಿಸ್ಥಿತಿ ಇದೆ, ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ, ಪೊಲೀಸ್ ಇಲಾಖೆ ಯಾವ ರೀತಿ ನಡ್ಕೊಳ್ತಾ ಇದೆ ಸಾರ್ವಜನಿಕರೊಂದಿಗೆ ಅನ್ನುವಂಥದ್ದನ್ನು ಇಲ್ಲಿ ಆಲೋಚನೆ ಮಾಡಬೇಕು ಬಂಧುಗಳೇ. ಆ ಹಿನ್ನೆಲೆ ಒಳಗೆ ಏನು ಆ ತಿಪ್ಪೇಸ್ವಾಮಿಯನ್ನು ಚಿತ್ರದುರ್ಗ ಹಾಸ್ಪಿಟ್ಲಲ್ಲಿ ಸೇರ್ತಾ ದಾವಣಗೆರೆ ಹಾಸ್ಪಿಟ್ಲಿಗೆ ಕರ್ಕೊಳ್ಳೋದು, ಅಲ್ಲಿ ಕೂಡ ಆಗೋದಿಲ್ಲ ಅಂತಂತ ಹೇಳಿ ಬೆಂಗಳೂರಿಗೆ ರವಾನೆ ಮಾಡಿದ್ರು ಅವನ್ನ. ಅವನು ಏನಾದರೂ ಅಚಾನಕ್ಕಾಗಿ ಅವನು ಸತ್ತರೆ ಅವನ ಕುಟುಂಬಕ್ಕೆ ಯಾರು ಹೊಣೆಗಾರರು, ಯಾರು ಜವಾಬ್ದಾರಿ? ಅವ್ರ ಕುಟುಂಬ ಹೆಂಗೆ ಬದುಕಬೇಕು ನಾಳೆ? ಅವ್ರ ಮಕ್ಕಳ ಪರಿಸ್ಥಿತಿ ಏನು? ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಪೊಲೀಸ್ ಇಲಾಖೆಯವರು ನಮಗೆ ಲಾಠಿ ಕೊಟ್ಟವರ ನಮ್ಗೆ ಬಂದೂಕು ಕೊಟ್ಟಾರಂತ ಹೇಳಿದ್ರೆ ಅದು ಗುಂಡು ಹಾಕಕ್ಕಲ್ಲ, ಹೊಡೆಯೋಕ್ಕಲ್ಲ, ಒಂದು ರಕ್ಷಣೆ ಮಾಡಲಿಕ್ಕೆ. ಏನು ಬೇರೆಯವರಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ಅಂತಂತ ಹೇಳಿ ಯಾರಾದರೂ ಅಂಥ ಸಮಾಜದ ವಿಚಿತ್ರಕಾರಿ ಶಕ್ತಿ ಇದ್ದರೆ, ಆ ಥರದ ಸಮಾಜ ಘಾತಕ ಶಕ್ತಿಗಳಿದ್ದರೆ ನೀವು ಅವಾಯ್ಡ್ ಮಾಡಿ. ಸಮಾಜಕ್ಕೆ ರಕ್ಷಣೆ ಕೊಡ್ತಕ್ಕಂಥ, ಸಮಾಜಕ್ಕೆ ಸೇವೆ ಮಾಡ್ತಕ್ಕಂಥ ಜನರ ಮೇಲೆ ನೀವು ಲಾಠಿ ಹಾಕೋದು, ಬಂದಕ್ಕೆ ಗುಂಡು ಹಾಕೋದಾದರೆ ಜನರು ಹೆಂಗೆ ಬದುಕಬೇಕಾಗ್ತದೆ, ಹೆಂಗೆ ಬದುಕಬೇಕು? ಆ ಹಿನ್ನೆಲೆಯೊಳಗೆ ನೀವು ದಯಮಾಡಿ ನಡೀಲೇಬಾರ್ದು. ಆ ಹಿನ್ನೆಲೆಯೊಳಗೆ ನಾವು ಇವತ್ತು ಕರ್ನಾಟಕ ಜಾಗೃತಿ ಹಿತರಕ್ಷಣಾ ವೇದಿಕೆ ವತಿಯಿಂದ
ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಗೃಹ ಸಚಿವರಾದ ಪರಮೇಶ್ವರ್ ಅವರಿಗೆ ಚೀಫ್ ಪರಮೇಶ್ವರ್ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಸಂಬಂಧಪಟ್ಟು ಜಿಲ್ಲಾಧಿಕಾರಿಯ ಅವ್ರನ್ನ ಅಥವಾ ಅವರ ಪ್ರತಿನಿಧಿಗಳನ್ನ ಕರ್ಕೊಂಡು ಬಂದರೆ ಮನವಿ ಪತ್ರವನ್ನು ಕೊಡ್ತೇವೆ. ಅದನ್ನು ಕರ್ಕೊಂಡು ಬಂದು ಮನವಿ ಪತ್ರ ಕೊಡಿಸಿ ಹಂಗೆ ಏನು ಸರ್ಕಾರಕ್ಕೆ ಸೂಕ್ತವಾದ ವರದಿಯನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತಂತ ಈ ಸಂದರ್ಭದಲ್ಲಿ ನಾನು ಕೋರ್ತೇನೆ. ಜೈ ಭೀಮ್, ಜೈ ಭಾರತ್.